ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ಲೇಯರ್ ಇರುವ ಒಂದು ಕುರ್ತಿಯ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. 36 ಸೈಜಲ್ಲಿರುವ ಕುರ್ತಿ ತೋರಿಸ್ಕೊಡ್ತಾ ಇರೋದು. ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಾನು ಈ ಥರದ ಒಂದು ಓಲ್ಡ್ ಸೀರೆ ಮತ್ತು ಬಿಳಿ ಬಟ್ಟೆ ಲೈನಿಂಗಿಗೆ ಬೇಕಾಗಿ ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಈ ಬಿಳಿ ಬಟ್ಟೆಯಿಂದ ಬಾಡಿ ಪಾರ್ಟಿಗೆ ಬೇಕಾಗಿರೋ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ಥರ ಬಿಳಿ ಬಟ್ಟೆಯ ಕರೆ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ ನಂತರ ಇದನ್ನು ಈ ಥರ ಇಟ್ಟು ಜಸ್ಟ್ ನನಗೆ ಬೇಕಾಗಿರುವ ಬಾಡಿ ಪಾರ್ಟ್ನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನೀಗ ಒಂದು 16 ಇಂಚು ಮಾರ್ಕ್ ಮಾಡಿ ಇದನ್ನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಬಟ್ಟೆಯನ್ನು ಈ ಥರ 4 ಆಗಿ ಮಡಚಿ ಇಟ್ಟ ನಂತರ ವಿಡ್ತ್ ಕರೆಕ್ಟಾಗಿ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ವಿಡ್ತ್ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. ಇನ್ನು ನಾನು ಈ ಸೈಡ್ ಬಾರ್ಡರ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಕರೆಕ್ಟಾಗಿ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ನೆಕ್ಕಿನ ವಿಡ್ತು, ಲೆಂಗ್ತು ಮತ್ತು ಬಾಡಿ ಪಾರ್ಟ್ ಎಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಟೋಟಲ್ ಬಾಡಿ ಪಾರ್ಟ್ನ ಲೆಂಗ್ತ್, ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 15 ಇಂಚ್ ಈ ಥರ ಮಾರ್ಕ್ ಮಾಡಿದ್ದೀನಿ. ನಂತರ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಮಗೆ ಟೋಟಲ್ 10.5 ಇಂಚು ವಿಡ್ತ್ ಸಿಗ್ತಾ ಇದೆ. ಇನ್ನು ನೆಕ್ಕಿನ ವಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 2.25 ಇಂಚು ನೆಕ್ಕಿನ ವಿಡ್ತು ಮಾರ್ಕ್ ಮಾಡಿದ್ದೀನಿ. ನಂತರ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. 10 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ನಾನು ಸೇಮ್ ಅಳತೆ ತೆಕ್ಕೊಳ್ತಾ ಇದ್ದೀನಿ. ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು. ಈಗ ರೌಂಡಾಗಿ ನೆಕ್ ಮಾರ್ಕ್ ಮಾಡಿದ್ದೀನಿ. ಇನ್ನು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 3 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಆರ್ಮೋಲ್ ಮಾರ್ಕ್ ಮಾಡಬೇಕು. ನಾನೀಗ 5.5 ಇಂಚು ಆರ್ಮೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿದ ನಂತರ ರೌಂಡಾಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. 9 ಇಂಚು ಚೆಸ್ಟ್ ಬಿಡ್ತು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಬೇಕು. ವೇಸ್ಟ್ ಬಿಡ್ತು 8 ಇಂಚು ಮಾರ್ಕ್ ಮಾಡಬೇಕು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಸೈಡು ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ಇದನ್ನು ಕಟ್ ಮಾಡಬೇಕು. ಇನ್ನು ಸೀರೆಯಿಂದ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಳುವ. ನಾನೀಗ ಸೀರೆಯ ಸೆರಗಿನಿಂದ ಬಾಡಿ ಪಾರ್ಟಿಗೆ ಬೇಕಾಗಿರೋದು ಕಟ್ ಮಾಡ್ತಾ ಇದ್ದೀನಿ. ಈ ಥರ ವರ್ಕ್ ತುಂಬ ಬರೋದು ಫ್ರಂಟ್ ಸೈಡಿಗೂ, ವರ್ಕ್ ಕಡಿಮೆ ಇರೋದು ಬ್ಯಾಕ್ ಸೈಡಿಗೂ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಎರಡಾಗಿ ಮಡಚಿಟ್ಟ ನಂತರ ನಾನು ಜಸ್ಟ್ ಒಮ್ಮೆ ಬಿಡ್ತಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅಂತ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ಇನ್ನಿದ್ರನ್ನು 4 ಆಗಿ ಮಡಚಿ ಇಡಬೇಕು. ಈ ಥರ 4 ಆಗಿ ಮಡಚಿ ಇಟ್ಟ ನಂತರ ನಾವು ಕಟ್ ಮಾಡಿರೋ ಲೈನಿಂಗ್ ಬಟ್ಟೆ ಇದ್ರ ಮೇಲ್ಗಡೆ ಇಟ್ಟು ಲೆಂಗ್ತು ಆರ್ಮ್ ಎಲ್ಲ ಕರೆಕ್ಟಾಗಿ ಸೇಮ್ ಅಳತೆಯಲ್ಲೇ ಕಟ್ ಮಾಡಬೇಕು. ನೆಕ್ ನಾನು ಈಗ ಕಟ್ ಮಾಡೋದಿಲ್ಲ, ಸ್ಟಿಚ್ ಮಾಡಿ ಆದ ಮೇಲೆ ಕಟ್ ಮಾಡೋದು. ಆರ್ಮ್ ಹೋಲ್ ನಾನೀಗ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಸೈಡ್ ಬಾಡಿ ಪಾರ್ಟ್ ಫ್ರೆಂಡ್ಸ್. ಇನ್ನು ಸ್ಕರ್ಟ್ ಪಾರ್ಟಿನ ಬಿಡ್ತು ಮಾರ್ಕ್ ಮಾಡಬೇಕು. ಸ್ಕರ್ಟ್ ಪಾರ್ಟ್ನ ಬಿಡ್ತು ಮಾರ್ಕ್ ಮಾಡಲಿಕ್ಕೆ ಬೇಕಾಗಿ ನಾವು ವೇಸ್ಟ್ ಬಿಡ್ತಿಷ್ಟು ಬಿಡ್ತಿದೆ ಅಂತ ನೋಡಬೇಕು. ಫಸ್ಟಿಗೆ ವೇಸ್ಟ್ ಬಿಡ್ತಿಂದ ಡಬಲ್ ಸ್ಕರ್ಟ್ ಪಾರ್ಟಿಗೆ ತೆಕ್ಕೊಳ್ಬೇಕು. ಇಲ್ಲಿ 16 ಇಂಚು ವೇಸ್ಟ್ ಬಿಡ್ತಿದೆ. ಆಗ 16 + 16 ನಮಗೆ ಸ್ಕರ್ಟ್ ಪಾರ್ಟ್ನ ಬಿಡ್ತು ತೆಕ್ಕೊಳ್ಬೇಕು. ಫಸ್ಟ್ ಲೇಯರ್ ಇದು. ನಿಮಗೆ ಫ್ರಿಲ್ಸು ಸಾಧಾರಣ ಸಾಕು ಅಂತಿದ್ರೆ 16 + 16 ತೆಕ್ಕೊಂಡ್ರೆ ಸಾಕು. ತುಂಬ ಬೇಕು ಅಂತಿದ್ರೆ 16 3 ಸಲ ಮಾರ್ಕ್ ಮಾಡಬೇಕು.
ನಾನೀಗ ತುಂಬ ತೆಕ್ಕೊಳ್ಳೋದಿಲ್ಲ, ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ ಅಷ್ಟೇ. 16 + 16 ತೆಕ್ಕೊಳ್ತಾ ಇದ್ದೀನಿ. ಆಗ ನಮಗೆ 32 ಇಂಚು ಬರುತ್ತೆ. ಫಸ್ಟ್ ಲೇಯರ್ ಇದು ಬಿಡ್ತು 32 ಇಂಚು ತೆಕ್ಕೊಳ್ಬೇಕು. ಪ್ಲಸ್ ಅದರ ಜೊತೆಗೆ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಸೆಕೆಂಡ್ ಲೇಯರ್ನ ಬಿಡ್ತು ತೆಕ್ಕೊಳ್ಬೇಕು. ಅದು 32 + 16 ಆ್ಯಡ್ ಮಾಡಿ ಸೆಕೆಂಡ್ ಲೇಯರ್ನ ಬಿಡ್ತು ಮಾರ್ಕ್ ಮಾಡಬೇಕು. ಆಗ ನಮಗೆ 48 ಇಂಚು ಬರುತ್ತೆ. ಆ 48 ಇಂಚಿನ ಜೊತೆಗೆ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ಲೇಯರ್ನ ಬಿಡ್ತು ಮಾರ್ಕ್ ಮಾಡಬೇಕು. ಥರ್ಡ್ ಲೇಯರ್ನ ಬಿಡ್ತು 48 + 16 ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಹೊಲಿಗೆ ಅಂಶ ಒಂದು 3 ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು. ನಾವು 1.5 ಇಂಚಲ್ಲ ಮೇಲೆ ಹೊಲಿಗೆ ಅಂಶ ತೆಕ್ಕೊಂಡಿರೋದು, ಹಾಗಾಗಿ ಎರಡು ಸೈಡು ಕೂಡ ಆ್ಯಡ್ ಮಾಡಿ ಹಾಗೆ ತೆಕ್ಕೊಳ್ಬೇಕು. ಇನ್ನು ನಮಗೆ ಒಂದೊಂದು ಲೇಯರಿಗೂ ಎಷ್ಟು ಲೆಂಗ್ತ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವ. ನಾನೀಗ ಟೋಟಲ್ ಸ್ಕರ್ಟ್ ಪ್ಯಾಟ್ನ ಲೆಂಗ್ತು 34 ಇಂಚು ತೆಕ್ಕೊಳ್ತಾ ಇರೋದು. 3 ಲೇಯರ್ ಇಡ್ತಾ ಇದ್ದೀನಿ. ಹಾಗೆ 34/3 ಆಗ 11 ಇಂಚು ಬರುತ್ತೆ. ಪ್ಲಸ್ 1 ಇಂಚು ಅದರ ಜೊತೆಗೆ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಬೇಕು. ಸ್ಕರ್ಟ್ ಪ್ಯಾಟ್ನ ಲೆಂಗ್ತ್ ಎಷ್ಟು ಬೇಕೋ ಅದು ಡಿವೈಡೆಡ್ ಬೈ ನೀವು ಎಷ್ಟು ಲೇಯರ್ ತೆಕ್ಕೊಳ್ತೀರೋ ಅದು. ನೀವು 2 ಲೇಯರ್ ತೆಕ್ಕೊಳ್ತಿದ್ರೆ ನಿಮ್ಗೆ ಎಷ್ಟು ಲೆಂಗ್ತ್ ಬೇಕೋ ಅದು ಡಿವೈಡೆಡ್ ಬೈ 2. 3 ಲೇಯರ್ ಆಗಿದ್ರೆ ನೀವು ತೆಕ್ಕೊಳ್ತಿರೋ ಲೆಂಗ್ತು ಟೋಟಲ್ ಲೆಂಗ್ತು ಡಿವೈಡೆಡ್ ಬೈ 3 ಲೇಯರು 3. 4 ಲೇಯರ್ ಆಗಿದ್ರೆ 34 ಡಿವೈಡೆಡ್ ಬೈ 4 ಆ ರೀತಿಯಲ್ಲಿ ತೆಕ್ಕೊಳ್ಬೇಕು ಲೆಂಗ್ತು. ಪ್ಲಸ್ ಅದರ ಜೊತೆಗೆ 1 ಇಂಚು ಹೊಲಿಗೆ ಅಂಶ ಆ್ಯಡ್ ಮಾಡಬೇಕು. ಇಲ್ಲಿ 3 ಲೇಯರ್ ಇದು ಲೆಂಗ್ತು 11 + 1 12 ಇಂಚು. 3 ಲೇಯರ್ ಇದು 12 ಇಂಚೆ ಲೆಂಗ್ತ್ ಬರೋದು. ಈಗ ನಾನಿಲ್ಲಿ ಫಸ್ಟ್ ಲೇಯರ್ ಮಾರ್ಕ್ ಮಾಡಿದ್ದೀನಿ, ಬಟ್ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನಾನೀಗ ಹೇಳ್ತೀನಿ. ಫಸ್ಟ್ ಲೇಯರ್ ಇದು ಲೆಂಗ್ತು ನಾನೀಗ 12 ಇಂಚು ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 12 ಇಂಚು ತೆಕ್ಕೊಂಡಿದ್ದೀನಿ. ವಿಡ್ತು 16 + 16 ತೆಕ್ಕೊಂಡಿದ್ದೀನಿ. ಪ್ಲಸ್ 3 ಇಂಚು ಹೊಲಿಗೆ ಅಂಶ ಕೂಡ ತೆಕ್ಕೊಂಡಿದ್ದೀನಿ. ಸೆಕೆಂಡ್ ಲೇಯರ್ನ ಬಿಡ್ತು ನಮಗೆ ಫಸ್ಟ್ ಲೇಯರ್ ಎಷ್ಟು ತೆಕ್ಕೊಂಡಿದ್ದೀವೋ ನಾವು ಅದರ ಜೊತೆಗೆ ಒಂದು 16 ಇಂಚು ಆ್ಯಡ್ ಮಾಡಿ ಸೆಕೆಂಡ್ ಲೇಯರು ಕಟ್ ಮಾಡಿದ್ದೀನಿ. ಥರ್ಡ್ ಲೇಯರು ಹಾಗೆ ನಮಗೆ ಸೆಕೆಂಡ್ ಲೇಯರಿಗೆ ಟೋಟಲ್ ಎಷ್ಟು ಸಿಗುತ್ತೋ ಅದರ ಜೊತೆಗೆ ಒಂದು 16 ಇಂಚು ಆ್ಯಡ್ ಮಾಡಿ ಕಟ್ ಮಾಡಿದ್ದೀನಿ. 3 ಇಂಚು ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿದ್ದೀನಿ ಅದರ ಜೊತೆಗೆ. ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಳುವ. ನಾನೀಗ ಸ್ಲೀವ್ಸಿನ ಕೆಳಗಿನ ಸೈಡಲ್ಲಿ ಅರ್ಧ ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ನಂತರ ನಾನೀಗ 3.5 ಇಂಚು ಸ್ಲೀವ್ಸ್ನ ಲೆಂಗ್ತ್ ತಗೊಳ್ತಾ ಇದ್ದೀನಿ. ಪ್ಲಸ್ 1/4 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಸ್ಲೀವ್ಸ್ನ ಲೂಸು ಮಾರ್ಕ್ ಮಾಡಬೇಕು. ನಾನೀಗ 5.5 ಇಂಚು ಲೂಸು ಮಾರ್ಕ್ ಮಾಡಿದ್ದೀನಿ. ಅದರ ಜೊತೆಗೆ 2 ಇಂಚು ಆ್ಯಡ್ ಮಾಡಿ 7.5 ಇಂಚು ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಿದ್ದೀನಿ. ನಂತರ ಇಲ್ಲಿಂದ ಕೆಳ ಸೈಡಿಗೆ 2.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡಬೇಕು. ಇನ್ನು ಇದರ ಜೊತೆಗೆ 1.5 ಇಂಚು ಹೊಲಿಗೆ ಅಂಶ ಆ್ಯಡ್ ಮಾಡಿದ ನಂತರ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಸ್ಲೀವ್ಸಿಗೆ ಬೇಕಾಗಿರುವ ಲೈನಿಂಗ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ನಾನು ಈ ಥರ 4 ಮಡಚಿ ಇಟ್ಟಿದ್ದೀನಿ. ನಂತರ ಸ್ಲೀವ್ಸ್ ಇದರ ಮೇಲ್ಗಡೆ ಇಟ್ಟು ಸೇಮ್ ಅಳತೆಯಲ್ಲೇ ಲೈನಿಂಗ್ ಕೂಡ ಕಟ್ ಮಾಡಬೇಕು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಕಟ್ ಮಾಡ್ಕೊಳ್ಳುವ. ನಾನೀಗ ಬಟ್ಟೆ ಈ ಥರ 2 ಮಡಚಿ ಇಟ್ಟಿದ್ದೀನಿ. ನಂತರ ಒಂದು ಸಲ ಕೂಡ ಮಡಚಬೇಕು. ಹಾಗೆ ಟೋಟಲ್ 4 ಮಡಚಿ ಇಡಬೇಕು. ಈ ಥರ 4 ಮಡಚಿ ಇಟ್ಟ ನಂತರ ನಾವು ಕಟ್ ಮಾಡಿರುವ ಬಾಡಿ ಪಾರ್ಟ್ ಇದರ ಮೇಲ್ಗಡೆ ಇಟ್ಟು ವೇಸ್ಟ್ ವಿಡ್ತು ಸೇಮ್ ಆಗಿಯೇ ಮಾರ್ಕ್ ಮಾಡಬೇಕು. ನನಗೆ ಬಾರ್ಡ್ರ್ ಬಿಟ್ಟು ಇಟ್ಟಿದ್ದೀನಿ. ಈ ಥರ ವೇಸ್ಟ್ ವಿಡ್ತು ಸೇಮ್ ಆಗಿ ಮಾರ್ಕ್ ಮಾಡಬೇಕು. ನಂತರ ನಮಗೆ ಲೈನಿಂಗಿನ ಲೆಂಗ್ತ್ ಎಷ್ಟು ಬೇಕೋ ಅದು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಟೋಟಲ್ ಆಗಿ ಒಂದು 32 ಇಂಚು ಲೈನಿಂಗಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ನಂತರ ಲೈನಿಂಗಿನ ವಿಡ್ತು ಮಾರ್ಕ್ ಮಾಡಬೇಕು. ಟೋಟಲ್ 18 ಇಂಚು ನಾನೀಗ ಲೈನಿಂಗಿನ ವಿಡ್ತು ಕೂಡ ಮಾರ್ಕ್ ಮಾಡಿದ್ದೀನಿ. ನಂತರ ಸೈಡ್ ಈ ಥರ ಮಾರ್ಕ್ ಮಾಡಬೇಕು. ಇನ್ನು ಈ ಸೈಡಲ್ಲಿ ಒಂದು 2 ಇಂಚ್ ಆಗುವಷ್ಟು ಮಾರ್ಕ್ ಮಾಡಿದ ನಂತರ ಸ್ವಲ್ಪ ರೌಂಡಾಗಿ ಮಾರ್ಕ್ ಮಾಡಬೇಕು. ನಂತರ ಕಟ್ ಮಾಡ್ಕೊಳ್ಳುವ. ಈಗ 3 ಲೇಯರ್ ಕುರ್ತಿಗೆ ಬೇಕಾಗಿರೋ ಕಟ್ಟಿಂಗ್ ಆಗಿದೆ. ಇನ್ನಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟಿನ ಲೈನಿಂಗಿನ ಹೊರ ಸೈಡಿಗೆ ಈ ಸೀರೆಯ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ಇದು ಆಚೆ ಈಚೆ ಹೋಗುವ ಬಟ್ಟೆ ಆಗಿರುವ ಕಾರಣ ನಾನು ಜಸ್ಟ್ ಒಮ್ಮೆ ಪಿನ್ ಮಾಡ್ತಾ ಇದ್ದೀನಿ. ನಂತರ ಸ್ಟಿಚ್ ಮಾಡ್ತಾ ಇರೋದು.
ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಈ ಸೆಂಟರಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟ ನಂತರ ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ನಂತರ ನೆಕ್ಕಿನ ಸೈಡು ಸ್ಟಿಚ್ ಮಾಡಬೇಕು. ನೆಕ್ಕಿನ ಸೈಡು ನಾನೀಗ ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಾನು ಆರ್ಮೋಲ್ನ ಸೈಡಲ್ಲಿ ಜಸ್ಟ್ ಒಮ್ಮೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಬಟ್ಟೆ ಆಚೆ ಈಚೆ ಹೋಗದೇ ಇರಲಿಕ್ಕೆ ಬೇಕಾಗಿ ಸ್ಟಿಚ್ ಮಾಡ್ತಾ ಇರೋದು. ಜಸ್ಟ್ ಒಮ್ಮೆ ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈ ಫ್ರಂಟ್ ಸೈಡಲ್ಲಿ ಲೈಟ್ ಕಲರ್ ಬಟ್ಟೆ ಮತ್ತು ಅದು ದಪ್ಪ ಹೆಚ್ಚಿಲ್ಲದ ಬಟ್ಟೆ ಆಗಿರುವ ಕಾರಣ ನಾನು ಒಂದು ಪೀಸು ಕೂಡ ಈ ಥರ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪೀಸಿನ ಮೇಲೆ ಸೈಡಲ್ಲಿ 1/4 ಇಂಚು ಪ್ಲಸ್ 1/4 ಇಂಚು ಮಡಿಚಿ ಸ್ಟಿಚ್ ಮಾಡಿದ್ದೀನಿ. ನಂತರ ಈ ಥರ ಇಟ್ಟು ಒಮ್ಮೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ಬಾಡಿ ಪಾರ್ಟಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ಇನ್ನು ಸೆಂಟ್ರಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡಬೇಕು. ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟ ನಂತರ ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ಇನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳುವ. ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಬ್ಯಾಕ್ ಬಾಡಿ ಪಾರ್ಟಿನ ಹೊರ ಸೈಡಿಗೆ ಫ್ರಂಟ್ ಬಾಡಿ ಪಾರ್ಟಿನ ಹೊರ ಸೈಡ್ ಈ ಥರ ಇಡಬೇಕು. ನಂತರ ಒಳ್ಳೆ ಬಟ್ಟೆಯ ಸೈಡಿಗೆ ಒಳ್ಳೆ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆಯ ಸೈಡಿಗೆ ಲೈನಿಂಗ್ ಬಟ್ಟೆ ಬರುವ ಹಾಗೆ ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಈಗ ಶೋಲ್ಡರ್ ಎರಡು ನಾನು ಜಾಯಿಂಟ್ ಮಾಡಿದ್ದೀನಿ. ಇನ್ನು ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಳ್ಳುವ. ಸ್ಲೀವ್ಸಿನ ಹೊರ ಸೈಡಿಗೆ ಲೈನಿಂಗಿನ ಹೊರ ಸೈಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಕೆಳ ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡಿ ಆದ ಮೇಲೆ ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕೊಂಡ ನಂತರ ಅರ್ಧ ಇಂಚು ಬಿಟ್ಟು ನಾನೀಗ ಸ್ಲೀವ್ಸ್ನ ಕೆಳಗಿನ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ಬೇಕಿದ್ರೆ ಮಾತ್ರ ಈ ಥರ ಸ್ಟಿಚ್ ಮಾಡಿದರೆ ಸಾಕು. ಸ್ಟಿಚ್ ಮಾಡಿ ಆದಮೇಲೆ ಲೈನಿಂಗ್ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ, ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಎರಡು ಸ್ಲೀವ್ಸು ಸೇಮ್ ಹಾಗೆ ಸ್ಟಿಚ್ ಮಾಡಿದ್ದೀನಿ. ಇನ್ನು ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಕರೆಕ್ಟಾಗಿ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಇನ್ನು ಸ್ಕರ್ಟ್ ಪಾರ್ಟ್ನ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗಿನ ಕೆಳಗಿನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಿಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಾನು ಫಸ್ಟ್ ಲೇಯರ್ನ ಬಟ್ಟೆ ತಗೊಂಡಿದ್ದೀನಿ. ಫಸ್ಟ್ ಲೇಯರ್ನ ಬಟ್ಟೆ ಹೊರ ಸೈಡಿಗೆ ಸೆಕೆಂಡ್ ಲೇಯರ್ನ ಬಟ್ಟೆ ಇಟ್ಟು ಫಸ್ಟಿಗೆ 1.5 ಇಂಚ್ ಆಗುವಷ್ಟು ಹೊಲಿಗಂಶ ಬಿಡಬೇಕು. ನಂತರ ನಮಗೆ ಎಷ್ಟು ಅಗಲದಲ್ಲಿ ನೆರಿಗೆ ಬೇಕು ಅಷ್ಟು ಅಗಲದಲ್ಲಿ ನೆರಿಗೆ ಇಟ್ಟು ಸ್ಟಿಚ್ ಮಾಡಬೇಕು.
ಇನ್ನು ಈ ಸೆಕೆಂಡ್ ಲೇಯರ್ಗೆ ಥರ್ಡ್ ಲೇಯರ್ನ ಬಟ್ಟೆ ಇಟ್ಟು ಫಸ್ಟಿಗೆ 1.5 ಇಂಚು ಹೊಲಿಗೆ ಅಂಶ ಬಿಡಬೇಕು. ನಂತರ ಸೇಮ್ ನಮಗೆ ಎಷ್ಟು ಅಗಲದಲ್ಲಿ ನೆರಿಗೆ ಬೇಕೋ ಅಷ್ಟು ಅಗಲದಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಥರ್ಡ್ ಲೇಯರ್ನ ಕೆಳಗಿನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಈಗ ನಾನಿಲ್ಲಿ ಲೈನಿಂಗ್ ಬಟ್ಟೆ ತೆಕ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯ ಮೇಲೆ ಸೈಡು ಹೊರ ಸೈಡು ಬರುವಾಗಿ ಇಟ್ಟಿದ್ದೀನಿ. ನಂತರ ಈ ಸೀರೆ ಬಟ್ಟೆ ಈ ಥರ ಇಟ್ಟು ಫಸ್ಟಿಗೆ 1.5 ಇಂಚ್ ಆಗುವಷ್ಟು ಹೊಲಿಗೆ ಅಂಶ ಬಿಟ್ಟು ನೆರಿಗೆ ಇಡ್ತಾ ಇದ್ದೀನಿ. ಸ್ಕರ್ಟ್ ಪಾರ್ಟನ್ನು ಈ ಥರ ಸ್ಟಿಚ್ ಮಾಡಿ ತೆಕ್ಕೊಂಡ ನಂತರ ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡಬೇಕು. ಬಾಡಿ ಪಾರ್ಟಿನ ಹೊರ ಸೈಡ್ಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ಇದೇ ಥರ ಬ್ಯಾಕ್ ಪಾರ್ಟು ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ನಂತರ ನಮಗೆ 1.5 ಇಂಚು ಹೊಲಿಗೆ ಅಂಶ ಬಿಟ್ಟು ಕುರ್ತಿಯ ಸೈಡು ಜಾಯಿಂಟ್ ಮಾಡ್ಕೊಳ್ಳುವ. ನಾವಿಲ್ಲಿ ಸ್ಟಿಚ್ ಮಾಡುವಾಗ ಲೈನಿಂಗು ಮತ್ತು ಹೊರ ಸೈಡಿನ ಬಟ್ಟೆ ನಾನೀಗ ಒಟ್ಟಿಗೆ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಲೈನಿಂಗು ಹೊರ ಸೈಡಿನ ಬಟ್ಟೆ ಸಪ್ರೇಟಾಗಿ ಸ್ಟಿಚ್ ಮಾಡ್ಬೋದು. ಹಾಗೆ ಸ್ಟಿಚ್ ಮಾಡುವ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಒಮ್ಮೆ ನೋಡ್ಕೊಳ್ಳಿ. ಈಗ ನಮ್ಮ ತುಂಬ ಫ್ಲೇಯರ್ ಆಗಿರುವ ಕುರ್ತಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಯೂಸ್ ಮಾಡದೇ ಇಟ್ಟಿರುವ ಓಲ್ಡ್ ಸೀರೆ ಎಲ್ಲ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರೋ ಕುರ್ತಿ ಇದು, ತುಂಬ ಫ್ಲೇಯರ್ ಆಗಿರೋ ಕುರ್ತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡಿ. ಎನೇಬಲ್ ಮಾಡಿದರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವೀಡಿಯೋಸಿನ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.